ಹಲೋ ವೆಲ್ಕಮ್ ಯು ಆಲ್. ಮತ್ತು ನಿಮಗೆಲ್ಲ KS ಕರೆಂಟ್ ಅಫೇರ್ಸ್ ರಿವಿಷನ್ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತಿನ ಮೊದಲನೇ ವಿಷಯ ನೋಡೋದಾದರೆ ನಿವೇಶಕ್ ದೀದಿ ಇನಿಷಿಯೇಟಿವ್. ಸೊ ಇದು ಹಿಂದಿಯಲ್ಲಿದೆ. ನಿವೇಶಕ್ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್, ಇಂಗ್ಲೀಷಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ನಿವೇಶನೆ ಅಂತ ಹೇಳ್ತೀವಿ ಕನ್ನಡದಾಗೆ. ಸೊ ಇನ್ವೆಸ್ಟ್ಮೆಂಟ್ ದೀದಿ ಇನಿಷಿಯೇಟಿವ್. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ ದಿಸ್ ಇಸ್ ರಿಲೇಟೆಡ್ ವುಮನ್. ದೀದಿ ಅಂತ ಇದ್ದರೆ ಅದು ವುಮನ್ ರಿಲೇಟೆಡ್ ಇದೆ ಅಂತ. ಸೊ ನಿವೇಶಕ್ ದೀದಿ ಇನಿಷಿಯೇಟಿವ್ ಅಂತ ಹೇಳಿದ್ರೆ ಇದು ಏನಪ್ಪ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನು ಫಿನಾನ್ಷಿಯಲ್ ಲಿಟ್ರಸಿನಲ್ಲಿ ಅವ್ರನ್ನ ಎಂಪವರ್ ಮಾಡೋದಕ್ಕೆ ಇರ್ತಕ್ಕಂಥ ಇನಿಷಿಯೇಟಿವ್ ನಿವೇಶಕ್. ಸೊ ಫಿನಾನ್ಷಿಯಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕಲಿಬೇಕು. ಸೊ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟಿ, ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ಬಾಂಡ್ಸ್ ಆಗಲಿ, ಓಕೆ. ಸೊ ಇದರೆಲ್ಲದರಲ್ಲೂ ಮತ್ತು ಬಿಸ್ನೆಸ್ಸಲ್ಲಾಗಲಿ ಸೊ ಅವರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ ಫಿನಾನ್ಷಿಯಲ್ ಲಿಟ್ರಸಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಅಂದರೆ ಅದು ನಿವೇಶಕ್ ದೀದಿ ಇನಿಷಿಯೇಟಿವ್. ಸೊ ಇದು ಯಾರ್ದು ಇನಿಷಿಯೇಟಿವ್ ಅಂತ ನೋಡೋಣ. ಸೊ ಇದು IEPFA ಅಂದರೆ ಇನ್ವೆಸ್ಟರ್ ಎಜುಕೇಷನ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಸೊ ಇವರಡಿರ್ತಕ್ಕಂತಹ ಈ ಒಂದು ಆರ್ಗನೈಸೇಷನ್ ಆ್ಯಂಡ್ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್. ಸೊ ಇವೆರಡು ಕೊಲಾಬ್ರೇಟ್ ಆಗಿ ಒಂದು ಇನಿಷಿಯೇಟಿವನ್ನು ಮಾಡ್ತಾ ಇದ್ದಾರೆ. ಸೊ ದಿಸ್ IEPFA ಎಸ್ಟಾಬ್ಲಿಷ್ ಅಂಡರ್ ಸೆಕ್ಷನ್ 125 ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ಸೊ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗೊತ್ತಿದೆ ನಿಮಗೆ, ಅಂಡರ್ ದ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್. ಆ್ಯಂಡ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇಸ್ 100% ಗೌರ್ಮೆಂಟ್ ಓನ್ಡ್ ಪೇಮೆಂಟ್ ಬ್ಯಾಂಕ್. ಸೊ ನಿವೇಶಕ್ ದೀದಿ ಇನಿಷಿಯೇಟಿವ್ ಮೇನ್ ಆಬ್ಜೆಕ್ಟಿವ್ಸ್ ನೋಡಿದ್ರೆ ಫಿನಾನ್ಷಿಯಲ್ ಲಿಟ್ರಸಿ ಮತ್ತು ಇನ್ವೆಸ್ಟರ್ ಅವೇರ್ನೆಸ್ ಆ್ಯಂಡ್ ಎಂಪವರಿಂಗ್ ದ ವುಮನ್ ಆಸ್ ಫಿನಾನ್ಷಿಯಲ್ ಎಜುಕೇಟರ್ಸ್, ದೆನ್ ಗ್ರಾಸ್ ರೂಟ್ ಔಟ್ರೀಚ್, building financially aware and empowered woman ecosystem. So basically for the woman to ensure financial literacy ಈ ಒಂದು ನಿವೇಶಕ್ ದೀದಿ ಇನಿಷಿಯೇಟಿವ್ ಅಂತಕ್ಕಂಥ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡಿದ್ರೆ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ್. ಸೊ ಇಮಿಗ್ರೇಷನ್ ಅಂತ ಹೇಳಿದ್ರೆ ನೀವು ಏರ್ಪೋರ್ಟಲ್ಲಿ ಹೋದಾಗ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಸ್ಕ್ಯಾನು ಅದೆಲ್ಲ ಮಾಡ್ತಾರಲ್ಲ, ಅದನ್ನು ಇಮಿಗ್ರೇಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಸ್ಕೀಮಲ್ಲಿ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ವೆರಿಫಿಕೇಷನ್ನ ತುಂಬ ಬೇಗ ಮಾಡ್ಬೋದು ಅಂಡರ್ ದಿಸ್ ಪ್ರೋಗ್ರಾಮ್, ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ್. ಸೊ ದಿಸ್ ವಾಸ್ ಎಕ್ಸ್ಟೆಂಡೆಡ್ ಟು ಮೋರ್ ಏರ್ಪೋರ್ಟ್ಸ್ ಇನ್ January 2025. ಸೊ ಈ ಒಂದು ಸ್ಕೀಮನ್ನು ಏರ್ಪೋರ್ಟ್ಸ್ಗಳಿಗೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಸೊ ದ ನೋಡಲ್ ಅಥಾರಿಟಿ ಆಫ್ ದಿಸ್ ಅಂತ ಹೇಳಿದರೆ ಇಟ್ ಇಸ್ ದ ಬ್ಯೂರೋ ಆಫ್ ಇಮಿಗ್ರೇಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ತುಂಬ ಇಂಪಾರ್ಟೆಂಟ್, ಹೋಮ್ ಅಫೇರ್ಸ್. ಕೆಲವೊಂದು ಸರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅಂತೇಳಿ ನಮ್ಮನ್ನು ಕನ್ಫ್ಯೂಸ್ ಮಾಡ್ಬೋದು. ದಿಸ್ ಇಸ್ ಸಿನ್ಸ್ ಇಟ್ ಇಸ್ ಸೆಕ್ಯೂರಿಟಿ ರಿಲೇಟೆಡ್ ಆಸ್ಪೆಕ್ಟ್, ಇಟ್ ಈಸ್ ರೆಗ್ಯುಲೇಟೆಡ್ ಬೈ ದ ಬ್ಯೂರೋ ಆಫ್ ಇಮಿಗ್ರೇಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ವಾಟ್ ಈಸ್ ದಿಸ್ FTI TTP, ದಟ್ ಈಸ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಮ್ ಅಂತ ಹೇಳಿದರೆ ಎಲಿಜಿಬಲ್ ಟ್ರಾವೆಲರ್ಸ್ ಕ್ಯಾನ್ ಯೂಸ್ ದ ಬಯೋಮೆಟ್ರಿಕ್ ಗೇಟ್ಸ್. ಸೊ ಆಲ್ರೆಡಿ ಅವರು ಆನ್ಲೈನ್ ರಿಜಿಸ್ಟರ್ ಮಾಡ್ತಾರೆ. ಸೊ ದೇರ್ ವಿಲ್ ಬಿ ಬಯೋಮೆಟ್ರಿಕ್ ಗೇಟ್ಸ್, ಓಕೆ. ಯು ನೀಡ್ ನಾಟ್ ಸ್ಟ್ಯಾಂಡ್ ಇನ್ ಕ್ಯೂ. ಸೊ ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್ ಇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಫಾರ್ ಇಮಿಗ್ರೇಷನ್ ಕ್ಲಿಯರೆನ್ಸ್. ಹೂ ಕ್ಯಾನ್ ಅಪ್ಲೈ, ಯಾರು ಎಲಿಜಿಬಲ್ ಅಂದರೆ ಓನ್ಲಿ ಇಂಡಿಯನ್ ಸಿಟಿಸನ್ಸ್ ಆ್ಯಂಡ್ ಓವರ್ಶಿಪ್ ಸಿಟಿಸನ್ಸ್ ಆಫ್ ಇಂಡಿಯಾ ಕಾರ್ಡ್ ಹೋಲ್ಡರ್ಸ್. ಓಕೆ, ಇಂಡಿಯನ್ ಸಿಟಿಸನ್ಸ್ ಮತ್ತು ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಕಾರ್ಡ್ ಹೋಲ್ಡರ್ಸ್. ಸೊ ಓವರ್ಸೀಸ್ ಸಿಟಿಸನ್ಸ್ ಅಂತ ಹೇಳಿದ್ರೆ ಇವರು ಆ್ಯಕ್ಚುಲಿ ದೇ ಆರ್ ನಾಟ್ ದ ಸಿಟಿಸನ್ಸ್ ಆಫ್ ಇಂಡಿಯಾ, ಬಟ್ ದೇ ಆರ್ ಆ್ಯಕ್ಚುಲಿ ಒರಿಜಿನ್ಸ್, ಓಕೆ, ಇಂಡಿಯನ್ ಒರಿಜಿನ್ಸ್, ಇವರೆಲ್ಲ ಇಂಡಿಯನ್ ಒರಿಜಿನ್ಸ್. ಸೊ ದೇ ವಿಲ್ ಹ್ಯಾವ್ ದ OCI ಕಾರ್ಡ್ ಹೋಲ್ಡರ್ಸ್ ಅಂತೇಳಿ ಇರ್ತಾರೆ. ಸೊ ಓನ್ಲಿ ಇಂಡಿಯನ್ ಸಿಟಿಸನ್ಸ್ ಆ್ಯಂಡ್ OCI ಕಾರ್ಡ್ ಹೋಲ್ಡರ್ಸ್ ಆರ್ ಎಲಿಜಿಬಲ್. ರಿಜಿಸ್ಟ್ರೇಷನ್, ಇದರಲ್ಲಿ ರಿಜಿಸ್ಟ್ರೇಷನ್ ಈಸ್ ಫ್ರೀ ರಿಜಿಸ್ಟ್ರೇಷನ್ ಇರ್ತದೆ. ಆ್ಯಂಡ್ ದ ವ್ಯಾಲಿಡಿಟಿ ಆಫ್ ದ ಮೆಂಬರ್ಶಿಪ್ ಈಸ್ 5 years. ಫ್ರೀ ರಿಜಿಸ್ಟ್ರೇಷನ್ ಆ್ಯಂಡ್ ವ್ಯಾಲಿಡಿಟಿ ಈಸ್ 5 years, ನೆನಪಿರಲಿ. ಸೊ ದ ಮೇನ್ ಏಮ್ ಈಸ್ ಫಾಸ್ಟ್ ಆ್ಯಂಡ್ ಸೀಮ್ಲೆಸ್ ಕ್ಲಿಯರೆನ್ಸ್ ವಿಲ್ ಬಿ ದೇರ್, ರೆಡ್ಯೂಸಸ್ ದ ವೇಟಿಂಗ್ ಟೈಮ್, ಸೆಕ್ಯೂರ್ಡ್ ಆ್ಯಂಡ್ ಕಾಂಟ್ಯಾಕ್ಟ್ಲೆಸ್ ಪ್ರಾಸೆಸ್. ಸೊ ಇದನ್ನು ಬೇಗ ಪ್ರೊಸೆಸ್ ಮಾಡೋದಕ್ಕೆ ಇರತಕ್ಕಂಥದ್ದು ಇನಿಷಿಯೇಟಿವ್. ನೆಕ್ಸ್ಟ್ ಈಸ್ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ 2. Vibrant Villages Program 2. So the cabinet has approved this scheme, Vibrant Villages Program 2, for the border villages outside the northern border. So ನಮ್ಮ ಇಂಡಿಯಾದ ಪಾರ್ಟಲ್ಲಿರ್ತಕ್ಕಂತಹ ನಾರ್ದರ್ನ್ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ಗಳನ್ನು ಇದು ಕವರ್ ಮಾಡ್ತದೆ. ಸೊ ದಿಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, 6,839 crore outlay for Vibrant Villages Program 2. And this will cover the blocks on international borders other than China. So China ಬಾರ್ಡರ್ನ ಬಿಟ್ಟು, okay, other than China, the border villages will be covered. ಇನ್ನೊಂದು ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ 1 ಅಂತ ಇತ್ತು. ದಿಸ್ ಕವರ್ಡ್ ನಾರ್ದರ್ನ್ ಬಾರ್ಡರ್ ಡಿಸ್ಟ್ರಿಕ್ಟ್ಸ್. ಸೊ ಎಂಟೈರ್ ನಾರ್ದರ್ನ್ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ನ ಕವರ್ ಮಾಡಿತ್ತು. ಬಟ್ ದಿಸ್ ಈಸ್ ದ ವಿಲೇಜಸ್ ವರ್ ಔಟ್ಸೈಡ್ ದ ಬಾರ್ಡರ್. ಓಕೆ, ಔಟ್ಸೈಡ್ ದ ಬಾರ್ಡರ್ ವಿಲ್ ಬಿ ಸಮ್ ವಿಲೇಜಸ್ ವಿಲ್ ಬಿ ಪಾರ್ಟ್ ಆಫ್ ಇಂಡಿಯಾ. ಸೊ ಅವುಗಳನ್ನು ಕವರ್ ಮಾಡಿದೆ ದಿಸ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2. ಸೊ ಇಟ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್, ಓಕೆ, ನಾಟ್ ದ ಸೆಂಟ್ರಲ್ ಸೆಕ್ಟರ್. ಇಟ್ ಈಸ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ವಿತ್ ದ ಕನ್ವರ್ಜೆನ್ಸ್ ಆಫ್ ದ ರೋಡ್ಸ್, ಓಕೆ, ಟೂರಿಸಮ್ ಮಿನಿಸ್ಟ್ರಿ, ಕೋಆಪರೇಟಿವ್ಸ್, ಲೈವ್ಲಿಹುಡ್ಸ್, ಆಲ್ ಆಫ್ ದೀಸ್ ಡಿಪಾರ್ಟ್ಮೆಂಟ್ಸ್ ವಿಲ್ ಬಿ ಕನ್ವರ್ಜ್ಡ್. ಸೊ ಈ ಮೇನ್ಲಿ ಟು ಟ್ರಾನ್ಸ್ಫಾರ್ಮ್ ದ ಬಾರ್ಡರ್ ವಿಲೇಜಸ್ into vibrant, self-reliant and prosperous communities. So vibrant villages, so villages ಯಾವ vibrant ಆಗ್ತದೆ, there should be roads ಇರಬೇಕು, okay, facilities ಇರಬೇಕಲ್ಲಿ. So that is when they will become vibrant. So this is the entire scheme to secure the border villages in India. Next is ECI net, Election Commission of India net. What is this net? This is a digital platform. ಯಾವುದಕ್ಕಿದು digital platform? So this is going to merge over 40 Election Commission of India's apps and portals. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಿಲೇಟೆಡ್ ಆ್ಯಪ್ಸ್ ಆ್ಯಂಡ್ ಪೋರ್ಟಲ್ಸ್ ಎಲ್ಲದನ್ನು ಒಂದು ಕಡೆ ತೊಗೊಂಬರ್ತಕ್ಕಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದರೆ ದಟ್ ಈಸ್ ECI ನೆಟ್. ದ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಇಸ್ 324. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಎಸ್ಟಾಬ್ಲಿಷ್ಡ್ ಥ್ರೂ ಆರ್ಟಿಕಲ್ 324 ಟು ಎನ್ಶೂರ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇನ್ ಇಂಡಿಯಾ. ಲೀಗಲ್ ಫ್ರೇಮ್ವರ್ಕ್ ಈಸ್ RPA Act 1950-51. ಸೊ ದ ಕೀ ಪ್ಲಾಟ್ಫಾರ್ಮ್ಸ್ ಯಾವುದೇ ಇದರಲ್ಲಿ ಇರುತ್ತೆ ಅಂದರೆ ವೋಟರ್ ಹೆಲ್ಪ್ಲೈನ್, ಸಿ ವಿಜಿಲ್,
ಸುವಿಧಾ ಆ್ಯಂಡ್ ಸಕ್ಷಮ್. ಸೊ ಇವೆಲ್ಲ ಪ್ಲಾಟ್ಫಾರ್ಮ್ಸ್ಗಳು ಇದರ ಅಡಿಗೆ ಇರ್ತವೆ. ಕೆಲವೊಂದು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ನೆಟ್ಟನ್ನು ತೊಗೊಂಡ್ಬಂದಿದೆ, ಇದರ ಅಡಿ ಯಾವ್ಯಾವ ಪ್ಲಾಟ್ಫಾರ್ಮ್ಗಳು ಇರ್ತವೆ ಅಂಥೇಳಿ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಸೊ ವೋಟರ್ ಹೆಲ್ಪ್ಲೈನ್, ವಿಜಿಲ್, ಸುವಿಧಾ, ಸಕ್ಷಮ್ ಅಂತ ಹೇಳಬೇಕು ನೀವು. ಇದು ಒಂದು. ಇನ್ನೊಂದು ಏನು ಕೇಳ್ಬೋದು ಅಂತ ಹೇಳಿದ್ರೆ ಮ್ಯಾಚ್ ದ ಫಾಲೋಯಿಂಗ್ ಸಹಿತ ಕೇಳ್ಬೋದು. ವಿಜಿಲ್ ಅಂದರೆ ಏನು, ಸುವಿಧಾ ಅಂದರೆ ಯಾವುದು, ಸಕ್ಷಮ್ ಅಂದರೆ ಏನು, ಇದ್ರದ್ದು ಏನು ಕೆಲಸ, ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಸಹಿತ ಕೇಳ್ಬೋದು. ಸೊ ಯಾರಾದರೂ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ವಾಟ್ ಈಸ್ ದ ಫಂಕ್ಷನ್ ಆಫ್ ದೀಸ್ 3, ಈ ಮೂರದು ಫಂಕ್ಷನ್ ಏನಿದೆ ಅಂತೇಳಿ ನನಗೆ ತಿಳಿಸ್ಕೊಡಿ. ಎನೇಬ್ಲಿಂಗ್ ಲಾ ಯಾವುದು, CEC ಆ್ಯಂಡ್ ಅದರ್ EC ಆ್ಯಕ್ಟ್ 2023, ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಆ್ಯಕ್ಟ್ ಆಫ್ 2023. ಸೊ ದಿಸ್ ECI ನೆಟ್ ಇಸ್ ಒನ್ ಸ್ಟಾಪ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಮೇನ್ ಉದ್ದೇಶ ಏನಪ್ಪ ಅಂದರೆ seamless access to services for citizens, officials and stakeholders. Okay, seamless access to the services. It is integrated and user friendly and secure also. And the another is it will strengthen the transparency, efficiency and accessibility in the electoral service. So it is like one platform, one digital platform where there will be many services. Okay, so when it was formally launched January 2026. Next is Immigration and Foreigners Act of 2025. Parliament has passed this bill in April 2025 and it came into force from 1st September 2025. What is the Immigration and Foreigners Act 2025? So mainly it will regulate the entry into and exit and stay of foreigners in India. See, this deals with the foreigners who enter India, okay, who go out of India, who stay in India. ಇದನ್ನು ರೆಗ್ಯುಲೇಟ್ ಮಾಡೋದೆ ದಿಸ್ Immigration and Foreigners Act 2025. ಸೊ ಇದಕ್ಕಿಂತ ಮುಂಚೆ Foreigners Act 1946 ಅಂತ ಇತ್ತು ಆ್ಯಂಡ್ ದೇರ್ ವೇರ್ ಅದರ್ 3 laws ಇಲ್ಲಿದೆ ನೋಡಿ. ಈ 4 ತೆಗೆದು ಹಾಕ್ಬಿಟ್ಟು ಈಗ ಒಂದೇ ಒಂದು ಲಾ ತೊಗೊಂಡು ಬಂದಿದ್ದಾರೆ, ದಟ್ ಈಸ್ Immigration and Foreigners Act 2025. ಸೊ ದಿಸ್ ರಿಪೀಲ್ಡ್ Foreigners Act 1946, Passport Act 1920, Registration of Foreigners Act 1939, the Foreigners Order 1948. And who is administering this ಅಂತ ಹೇಳಿದ್ರೆ Bureau of Immigration. Okay, just now we discussed Bureau of Immigration comes under the Ministry of Home Affairs. And also there is carrier liability. So carriers, aircraft, ship ಅಥವಾ any other conveyance. Okay, if at all they are bringing foreigners ಬರುವಾಗ ಈ ಥರದ ಕ್ಯಾರಿಯರ್ಸ್ ಏನಾದ್ರು ತೊಗೊಂಡು ಬಂದರೆ okay, that is not allowed. Okay, but if they satisfy certain requirements only then it is allowed. Okay, institutions reporting obligations ತಗೊಂಡ್ರೆ the hospital nursing home should report the particulars of foreigner who is admitted. ಇಂಡಿಯಾದಲ್ಲಿ ಬಂದು ಯಾರಾದರೂ ಫಾರಿನರ್ ಅಡ್ಮಿಟ್ ಆದರೆ it has to be reported. Then university education institutions, they also should report. Okay, and even the other institutions also should give the required information. The authorized officers, they can arrest even without a warrant. Okay, so the foreigners will not enjoy the Article 20 in Pirli. Okay, they can be arrested without even a warrant. And even search seizure kuda madbodu. Prohibit the entry of any person into India and they may order departure of any person from India also. And any foreigner who entered or staying in India in contravention of the act, even though ಕಾನೂನನ್ನು ವೈಲೇಟ್ ಮಾಡಿ ಯಾರಾದರೂ ಇದ್ದರೆ they can be deported, they can be sent back also. So this comes under union list. Okay, entry into India and departure from India of foreigners. ಇದು union list entry 17 ಬರ್ತದೆ and entry 19 talks about the aliens. So to just summarize, enactment ಯಾರು ಮಾಡಿದ್ರು, enactment done in April 2025, came into force 1st September 2025. So it repeals 4 acts: Foreigners Act, Passports, Entry into India Act 1920, Registration of Foreigners Act 1939 and Foreigners Order 1948. Who administers ಅಂದರೆ Bureau of Immigration. There is carrier liability. Reporting is must by hospitals, universities and other institutions. Arrest without warrant ಇದೆಲ್ಲ ಇದೆ and it comes under the union list. Okay, all of this is the summary of this. Moving to the next, power to grant furloughs. Okay, so we should know the difference between furlough and payroll. So legal basis ತಗೊಂಡ್ರೆ it is the Prisons Act of 1894. And one more thing ನೆನ್ಪಿಟ್ಕೊಳ್ಳಿ, this will not define furlough or payroll. ಅಂದರೆ ಏನು ಅಂತ ಈ ಲಾ ಏನಿದೆ ಅದು ಡೆಫಿನೇಷನ್ ಅನ್ನು ಕೊಡೋದಿಲ್ಲ. State governments will frame the prison manuals and rules for this. So basically we have to understand what is a furlough and what is a payroll. So furlough ಅಂದರೆ it is incentive for the good conduct. ಒಬ್ಬ ಕೈದಿ ಒಂದು 10 ರಿಂದ 20 ವರ್ಷ ಜೈಲಿರುತ್ತಾನೆ ಅಂತ ಹೇಳಿದ್ರೆ based on his conduct, based on his character, the furlough can be granted. So furlough again they will be released. Okay, they will be released for a temporary period, not permanent, temporary period. So based on the good conduct. So this will mainly help them to again establish a social ties. ಸಮಾಜದಿಂದ ದೂರ ಉಳಿದಿರ್ತಾರೆ, ಸಮಾಜದಲ್ಲಿ ಅವನಿಗೆ ಕೈದಿನ ಪಟ್ಟ ಇರ್ತದೆ. ಸೊ ಅದನ್ನು ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡೋದೆ ಫರ್ಲೋ. ಸೊ ಹಿಯರ್ ದೇರ್ ಕ್ಯಾನ್ ಬಿ ಕಂಡೀಷನ್ಸ್. ಕೆಲವೊಮ್ಮೆ ಇದಕ್ಕೆ ಕಂಡೀಷನ್ಸ್ಗಳು ಇರ್ತವೆ, ಲೈಕ್ ಇಲ್ಲಿದೆ ನೋಡಿ, ಬಾಂಡು, ಶ್ಯೂರಿಟಿ, ರಿಪೋರ್ಟಿಂಗ್ ಟು ಪೊಲೀಸ್, ಇದೆಲ್ಲ ಈ ಫರ್ಲೋದಲ್ಲಿ ಇರ್ತದೆ. ಬಟ್ ಪೇರೋಲ್ ಅಂತ ಏನು, ಪೇರೋಲ್ ಇಟ್ ಈಸ್ ನಾಟ್ ರೈಟ್, ಇದು ಕೂಡ ರೈಟ್ ಅಲ್ಲ. ಪೇರೋಲ್ ಏನಿದೆ ಇಟ್ ಈಸ್ ಗಿವನ್ ಫಾರ್ ಅ ಸ್ಪೆಸಿಫಿಕ್ ಆ್ಯಂಡ್ ರೀಸನಬಲ್ ಕಾಸ್. ಸೊ ಮನೆಯಲ್ಲಿ ಏನೋ ಒಂದು ಡೆತ್ ಆಗಿದೆ ಅಥವಾ ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಈ ಥರದ ರೀಸನ್ಗೆ, ಒಂದು ಸ್ಪೆಸಿಫಿಕ್ ರೀಸನ್ಗೆ ಕೊಡೋದು ಪೇರೋಲ್. ಓಕೆ, ಬೇಸ್ಡ್ ಆನ್ ಗುಡ್ ಕಂಡಕ್ಟ್ ಕೊಡೋದು ಫರ್ಲೋ. ಓಕೆ, ಸೊ ಇಲ್ಲಿ ದ ಪ್ರಿಸನರ್ ಶುಡ್ ಶೋ ಅ ಬೋನಫೈಡ್ ರೀಸನ್ ಆ್ಯಂಡ್ ಅಶ್ಯೂರ್ ಆಫ್ ಇಲ್ಲಿ ಒಂದು ರೀಸನ್ ಕೊಡಲೇಬೇಕು. ಇಲ್ಲಿ ಏನೋ ಆ ಥರ ರೀಸನ್ಸ್ ಇರೋದಿಲ್ಲ. ಸೊ ಇದರಲ್ಲಿ ಇಲ್ಲಿ ಡೀಟೇಲ್ ಆಗಿ ಫರ್ಲೋ ಮತ್ತು ಪೇರೋಲ್ ಡಿಫ್ರೆನ್ಸ್ ಕೊಟ್ಟಿದ್ದೀನಿ. ಸೊ ಈ ಒಂದು ಡಾಕ್ಯುಮೆಂಟನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದನ್ನು ಶೇರ್ ಮಾಡಿರ್ತೀವಿ.
ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಆಲ್ ಆಫ್ ದಿಸ್ ಯು ಕ್ಯಾನ್ ನೋ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಫರ್ಲೋ ಆ್ಯಂಡ್ ಪೇರೋಲ್. ನೆಕ್ಸ್ಟ್ ಈಸ್ ಇನ್ ಹೌಸ್ ಎನ್ಕ್ವೈರಿ ಅಗೇನ್ಸ್ಟ್ ಹೈಕೋರ್ಟ್ ಜಡ್ಜ್. ಓಕೆ, ಇನ್ ಹೌಸ್ ಎನ್ಕ್ವೈರಿ ಅಗೇನ್ಸ್ಟ್ ಡೆಲ್ಲಿ ಹೈಕೋರ್ಟ್ ಜಡ್ಜ್ ವಾಸ್ ಆರ್ಡರ್ಡ್ ಇನ್ ಮಾರ್ಚ್ 2025. ಸೊ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕ್ಯಾಶ್ ಸಿಕ್ಕಾಗ ಸೊ ದಿಸ್ ಇನ್ ಹೌಸ್ ಎನ್ಕ್ವೈರಿ ವಾಸ್ ಆರ್ಡರ್ಡ್. ಬಟ್ ಇಫ್ ಸಿ ಇನ್ ಹೌಸ್ ಎನ್ಕ್ವೈರಿ ಏನಿದೆಲ್ಲ ಇದರ ಮೇಲೆ ಯಾವುದೇ ಒಂದು ಲಾ ಆಗಲಿ ಯಾವುದೂ ಇಲ್ಲ. ಸೊ ಇಟ್ ಈಸ್ ಬೈ ದ ಜುಡಿಷಿಯರಿ ಓನ್ಲಿ. ಜುಡಿಷಿಯರಿ ಸೆಲ್ಫ್ ರೆಗ್ಯುಲೇಟರಿ ಮೆಕಾನಿಸಮ್ ಆಗಿ ಇದನ್ನು ಇನ್ ಹೌಸ್ ಪ್ರೊಸೀಜರ್ನ ತೊಗೊಂಡು ಬಂದಿದೆ. ಸೊ ದಿಸ್ ವಿಲ್ ಲೇಡ್ ಆನ್ ದ ಮೆಕಾನಿಸಮ್ ಟು ಡೀಲ್ ವಿತ್ ದ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದ ಜಡ್ಜಸ್. So recently CJI has constituted a 3-member committee. Okay, they will examine the complete and submit the report. If you see the legal basis, ಇದಕ್ಕೆ ಯಾವುದೇ ಒಂದು ಲಾ ಇಲ್ಲ, ಬಟ್ ಇಟ್ ವಾಸ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ ಸಿ ರವೀಂದ್ರನ್ ಅಯ್ಯರ್ ಕೇಸ್. ದೇ ರೆಕಗ್ನೈಸ್ ದ ಪವರ್ ಆಫ್ ಕೋರ್ಟ್ ಟು ಪ್ರೊಟೆಕ್ಟ್ ದ ಪ್ಯೂರಿಟಿ ಆಫ್ ದ ಜುಡಿಷಿಯರಿ. ಓಕೆ, ಇಂಡಿಪೆಂಡೆಂಟ್ ಜುಡಿಷಿಯರಿ ಇರಬೇಕು. ಸೊ ದೇರ್ ಇಸ್ ಅ ಇನ್ ಹೌಸ್ ಎನ್ಕ್ವೈರಿ ಮೆಕ್ಯಾನಿಸಮ್. ಸೊ ಎನ್ಕ್ವೈರಿ ಆದಮೇಲೆ ದಿಸ್ ಕಮಿಟಿ ಕ್ಯಾನ್ ರಿಕಮೆಂಡ್ ದ ಜಡ್ಜ್ ಟು ರಿಸೈನ್ ಆರ್ ವಿತ್ಡ್ರಾ ಫ್ರಮ್ ಜುಡಿಷಿಯಲ್ ವರ್ಕ್ ಫಾರ್ ಅ ಪೀರಿಯಡ್ ಆ್ಯಂಡ್ ಸಬ್ಮಿಟ್ ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಫಾರ್ ಫರ್ದರ್ ಆ್ಯಕ್ಷನ್. ಓಕೆ, ಸೊ ಸೆಲ್ಫ್ ರೆಗ್ಯುಲೇಟರಿ ಮೆಕಾನಿಸಮ್ ಕಾನ್ಫಿಡೆನ್ಷಿಯಲ್ಲು ಇದೇನೋ ಅಷ್ಟೊಂದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಇದು. ಸೊ ರಿಮೂವಲ್ ಆಫ್ ಅ ಜಡ್ಜ್. ಓಕೆ, ಹೈಕೋರ್ಟ್ ಜಡ್ಜ್ನ ರಿಮೂವ್ ಮಾಡೋದಕ್ಕೆ ಇಟ್ ಈಸ್ ಅಂಡರ್ ಆರ್ಟಿಕಲ್ 217 ಆ್ಯಂಡ್ 218. ಸೊ ನ್ಯೂಸಲ್ಲಿ ಇರ್ತಕ್ಕಂಥ ಆರ್ಟಿಕಲ್ಸ್ನ KAS ಅಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ, ನೆನಪಿರಲಿ ವಾಟ್ ಡಸ್ ಆರ್ಟಿಕಲ್ 217 ಡೀಲ್ ವಿತ್ ಅಂತ ಹೇಳ್ಬಿಟ್ಟು. ಓಕೆ, ದಿಸ್ ರಿಕ್ವೆಸ್ಟ್ ಅಡ್ರೆಸ್ ಬೈ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಸಪೋರ್ಟೆಡ್ ಬೈ ಸ್ಪೆಷಲ್ ಮೆಜರ್. ಸೊ ಹೈಕೋರ್ಟ್ ಜಡ್ಜಸ್ ಆರ್ ರಿಮೂವ್ಡ್ ಆಸ್ ಸೇಮ್ ಪ್ರೊಸೀಜರ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜ್. ಇನ್ ಹೌಸ್ ಎನ್ಕ್ವೈರಿ ಒಂದು ಪ್ರಿಲಿಮಿನರಿ ಮೆಕ್ಯಾನಿಸಮ್ ಮಾತ್ರ. ಸೊ ಇನ್ ಹೌಸ್ ಎನ್ಕ್ವೈರಿ ಆದ ತಕ್ಷಣ ಇಟ್ ವಿಲ್ ನಾಟ್ ರಿಮೂವ್ ದ ಜಡ್ಜ್. Only in serious cases the matter can be reported to the president to examine the removal. Okay, so this is you need to know. Okay, next is entity locker. Entity locker ಅಂದರೆ ಏನು? ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಅಂಡರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇವರು ಈ ಎಂಟಿಟಿ ಲಾಕರ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಪ್ರಿವಿಯಸ್ಲಿ ನಾವು ಡಿಜಿ ಲಾಕರ್ ನೋಡಿದ್ವಿ. ಓಕೆ, ಡಿಜಿ ಲಾಕರ್, ಬಟ್ ಇದು ಎಂಟಿಟಿ ಲಾಕರ್. ಏನಿದೆ ಎಂಟಿಟಿ ಲಾಕರ್ ಅಂತ ನೋಡೋಣ. ಸೊ ಎಂಟಿಟಿ ಲಾಕರಲ್ಲಿ ಸೆಕ್ಯೂರ್ಡ್ ಡಿಜಿಟಲ್ ರೆಪಾಸಿಟರೀಸ್. ಓಕೆ, ದ ಎಂಟಿಟೀಸ್ ಇಲ್ಲಿ ಡಿಜಿಟಲ್ ಲಾಕರಲ್ಲಿ ಇಂಡಿವಿಜುವಲ್ಸ್ ಕ್ಯಾನ್ ಸ್ಟೋರ್ ದ ಡಾಕ್ಯುಮೆಂಟ್ಸ್, ಬಟ್ ಎಂಟಿಟಿ ಲಾಕರಲ್ಲಿ ದ ಆರ್ಗನೈಸೇಷನ್ಸ್ ದೇ ಕ್ಯಾನ್ ಸ್ಟೋರ್ ಆ್ಯಂಡ್ ಮ್ಯಾನೇಜ್ ದ ವೆರಿಫೈಡ್ ಡಾಕ್ಯುಮೆಂಟ್ಸ್ ಆನ್ಲೈನಲ್ಲಿ. ಓಕೆ, ಸೊ ಮೇನ್ಲಿ ಕಂಪನೀಸ್, ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ಸು, ಸೊಸೈಟೀಸು, ಟ್ರಸ್ಟು, ಸೊ MSC ಇವರೆಲ್ಲ ಫರ್ಮ್ಸ್ಗಳು ಇದರಲ್ಲಿ ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡ್ಬೋದು. ದೇ ಕ್ಯಾನ್ ಸ್ಟೋರ್ ದೇರ್. ಸೊ ದಟ್ ವಿಲ್ ಹೆಲ್ಪ್ ಇನ್ ಪೇಪರ್ಲೆಸ್ ಆ್ಯಂಡ್ ಸೆಕ್ಯೂರ್ಡ್ ಎಕ್ಸ್ಚೇಂಜ್ ಆಫ್ ದ ಡಾಕ್ಯುಮೆಂಟ್ಸ್. ಸೊ ಈ ಒಂದು ಎಂಟಿಟಿ ಲಾಕರಲ್ಲಿ ವೆರಿಫೈಡ್ ಡಾಕ್ಯುಮೆಂಟ್ಸ್ಗಳಿರ್ತವೆ ಆ್ಯಂಡ್ ಅಥರೈಸ್ ಸಿಗ್ನೇಚರ್ ವೆರಿಫಿಕೇಷನ್ ಇರ್ತದೆ, ಕನ್ಸೆಂಟ್ ಬೇಸ್ಡ್ ಶೇರಿಂಗ್, ಸೆಕ್ಯೂರ್ಡ್ ಇರ್ತದೆ ಡಾಕ್ಯುಮೆಂಟ್ಸ್. ಓಕೆ, ಸೊ ಹೌ ಇಟ್ ವಾಸ್ ಇದೇನು ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ನೋ ವಾಟ್ ಇಸ್ ಡಿಜಿ ಲಾಕರ್, ಎಂಟಿಟಿ ಲಾಕರ್. ಡಿಜಿ ಲಾಕರ್ ಇಂಡಿವಿಜುವಲ್ಸ್ ಆ್ಯಂಡ್ ಸಿಟಿಸನ್ಸ್ ಕ್ಯಾನ್ ಸ್ಟೋರ್. ಇದು ಆರ್ಗನೈಸೇಷನ್ಸ್. ಇದು ಆಧಾರ್ ಬೇಸ್ಡ್ ಆನ್ ಇಂಡಿವಿಜುವಲ್. ಇದು ಕೂಡ ಆಧಾರ್ ಬೇಸ್ಡ್. ದ ಆಥರೈಸ್ ಸಿಗ್ನೇಚರ್ ಈಸ್ ದೇ ಹ್ಯಾವ್ ಟು ಯೂಸ್ ದೇರ್ ಆಧಾರ್. ಸ್ಟೋರ್ ಆ್ಯಂಡ್ ಶೇರ್ ಪರ್ಸನಲ್ ಡಾಕ್ಯುಮೆಂಟ್ಸ್. ಇದು ಎಂಟಿಟಿ ಡಾಕ್ಯುಮೆಂಟ್ಸ್. ಇಲ್ಲಿ ಡ್ರೈವಿಂಗ್ ಲೈಸೆನ್ಸು, ಪ್ಯಾನು ಇದೆಲ್ಲ ಸ್ಟೋರ್ ಮಾಡ್ಬೋದು. ಇಲ್ಲಿ ಕಂಪನಿಗೆ ಸಂಬಂಧಪಟ್ಟ ಹಾಗೆ ITR, GST ಸರ್ಟಿಫಿಕೇಟು, ಬೋರ್ಡ್ ಇದೆಲ್ಲ ಇಲ್ಲಿ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಮ್ಯಾನೇಜ್ ಬೈ ದ ಸೇಮ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್. NEGD ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಹೆಸರಲ್ಲ ಇದೆ. ಇಟ್ ಇಸ್ ಅ ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಅಂಡರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್. Okay, so these important facts that you should be knowing. Okay, moving to the next topic, the appointment of new Chief Election Commissioner CEC. So Article 324 Clause 2 ಹೇಳುತ್ತೆ, Election Commission shall consist of Chief Election Commissioner and such number of other election commissioners as President will fix. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಫಿಕ್ಸ್ಡ್ ನಂಬರ್ ಆಫ್ ಎಲೆಕ್ಷನ್ ಕಮಿಷನರ್ಸ್ ಇಲ್ಲ. ಚೀಫ್ ಎಲೆಕ್ಷನ್ ಕಮಿಷನರ್ ಜೊತೆಗೆ ಸಚ್ ನಂಬರ್. ಓಕೆ, ದೇರ್ ಇಸ್ ನೋ ಡಿಸ್ಕ್ರೈಬ್ ನಂಬರ್. ಎಷ್ಟಾಗುತ್ತೋ ಪ್ರೆಸಿಡೆಂಟ್ ಎಷ್ಟು ಫಿಕ್ಸ್ ಮಾಡ್ತಾರೋ ಅಷ್ಟು ಮೆಂಬರ್ಸ್ಗಳನ್ನು ಅಲ್ಲಿ ಅಪಾಯಿಂಟ್ ಮಾಡ್ಬೋದು ಎಲೆಕ್ಷನ್ ಕಮಿಷನರ್ಸ್ನ. This is regulated by CEC and other ECs Act of 2023. So this is the law. So the selection committee to appoint CEC and EC ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ, ಪ್ರೈಮ್ ಮಿನಿಸ್ಟರ್ ಇಸ್ ದ ಚೇರ್ಮನ್, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಹೂ ಇಸ್ ನಾಮಿನೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ದೇರ್, ಆ್ಯಂಡ್ ಅ ಲೀಡರ್ ಆಫ್ ಅಪೋಸಿಷನ್ ಇನ್ ದ ಲೋಕಸಭಾ. ಸೊ ಇವರು 3 ಜನ ಸೆಲೆಕ್ಷನ್ ಪ್ಯಾನಲಲ್ಲಿ ಇರ್ತಾರೆ. ರಿಮೆಂಬರ್, CJI ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ಕಮಿಟಿ ಬಿಕಾಸ್ ಒಂದು ಜಜ್ಮೆಂಟ್ ಅನೂಪ್ ಬರ್ನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಜಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟು ಪ್ರೈಮ್ ಮಿನಿಸ್ಟರು, ಲೀಡರ್ ಆಫ್ ಅಪೋಸಿಷನು ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳಿರ್ತಾರೆ ಸುಪ್ರೀಂ ಕೋರ್ಟು. ಬಟ್ ಲೇಟರ್ ದ ಲಾ ವಾಸ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್. ಅಂಡರ್ ದ ಲಾ CJI ಇಸ್ ರಿಮೂವ್ಡ್. ಓಕೆ, ಲೀಡರ್ ಆಫ್ ಅಪೋಸಿಷನ್ನ ಅಲ್ಲಿ ಮತ್ತು ಲೀಡರ್ ಆಫ್ ಅಪೋಸಿಷನ್ ಮತ್ತು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ವಿಲ್ ಬಿ ದೇರ್. ಸೊ ಟರ್ಮ್ಸ್ ಆಫ್ ದ ಆಫೀಸ್ CEC ನೋಡಿದರೆ 6 years ಆರ್ 65 years ವಿಚ್ ಎವರ್ ಇಸ್ ಅರ್ಲಿಯರ್. ಐದರ್ ಅವರು 6 years ಟರ್ಮ್ಸ್ ಅಥವಾ ಒಂದು ವೇಳೆ 65 ಏಜ್ ಆಗಿಬಿಟ್ರೆ ದೇ ವಿಲ್ ಬಿ ರಿಟೈರಿಂಗ್. ಸರ್ವಿಸ್ ಕಂಡೀಷನ್ ಶುಡ್ ನಾಟ್ ಬಿ ವೇರಿಡ್ ವೆನ್ ಆಫ್ಟರ್ ಅಪಾಯಿಂಟಿಂಗ್. ಸ್ಯಾಲರಿ ಅಲವೆನ್ಸ್ ಇಸ್ ಈಕ್ವಲ್ ಟು ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಟು ಮೇಂಟೈನ್ ಇಂಡಿಪೆಂಡೆನ್ಸ್. ಅದಕ್ಕೋಸ್ಕರ ಹೂ ಈಸ್ ಗೋಯಿಂಗ್ ಟು ರಿಮೂವ್ ಅಂತ ಹೇಳಿದ್ರೆ, ಓಕೆ, ಸೊ ದ ರಿಮೂವಲ್ ಪ್ರೊಸೀಜರ್ ಈಸ್ ಆಲ್ಸೋ ಸೇಮ್ ಆಸ್ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಇಟ್ ನೀಡ್ಸ್ ಆರ್ಡರ್ ಬೈ ದ ಪ್ರೆಸಿಡೆಂಟ್ ಆ್ಯಂಡ್ ಇಟ್ ಇಸ್ ಬೇಸ್ಡ್ ಆನ್ ದ ಅಡ್ರೆಸ್ ಬೈ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ಇಟ್ ಶುಡ್ ಬಿ ಸಪೋರ್ಟೆಡ್ ಬೈ ದ majority of the total membership, okay, and not less than 2/3. That means special majority is required. Okay, so this is about the CEC and other ECs. Okay, so this is the end of today's current affairs. Again we will meet with the next topics. Thank you.